ಮಳೆ ನಿಂತರೂ ಕೂಡ ರೈತರ ಸಮಸ್ಯೆಗಳು ಮಾತ್ರ ಪರಿಹಾರ ಆಗ್ತಾ ಇಲ್ಲ. ಕಾರಣ ಮಳೆ ಬಂದು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾದ ಹೊತ್ತಲ್ಲೇ ರೈತರು ಬೆಳೆದಿರುವಂತಹ ಅಪಾರ ಪ್ರಮಾಣದ ಬೆಳೆ ಕೂಡ ಹಾನಿಗೊಳಗಾಗಿತ್ತು. ಇದಕ್ಕೆ ಪರಿಹಾರ ಕೊಡಬೇಕು ಅಂತ ರೈತರು ಹೋರಾಟ ಮಾಡಿದ್ರು. ಜೊತೆಗೆ ಅಧಿಕಾರಿಗಳ ವಿರುದ್ಧ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಯಚೂರು ಜಿಲ್ಲೆಯಲ್ಲಿ ಸುರಿದ ನಿರಂತರ ಮಳೆಯಿಂದ ರೈತರು ಕಂಗಾಲಾಗಿದ್ದಾರೆ. ಇಡೀ ಜಿಲ್ಲೆಯಾದ್ಯಂತ ಸುಮಾರು 30,000 ಹೆಕ್ಟೇರ್ಗೂ ಅಧಿಕ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿರೋ ಮಾಹಿತಿ ಇದೆ. ಭತ್ತ, ಹತ್ತಿ, ತೊಗರಿ, ನವಣೆ ಸೇರಿ ವಿವಿಧ ಬೆಳೆ ಬೆಳೆದಿದ್ದ ರೈತರು ಮಳೆಯಿಂದ ಹಾನಿಗೊಳಗಾಗಿ ಸಾಲದ ಸುಳಿಗೆ ಸಿಲುಕಿದ್ದಾರೆ. ರೈತರ ಮೇಲೆ ಆ ಮಳೆರಾಯ ಏನು ಕೋಪಗೊಂಡು ಇವತ್ತು ನಮ್ಮ ರೈತರ ಮೇಲೆ ಆ ಸಿಟ್ಟನ್ನು ನಮ್ಮ ಮೇಲೆ ಹಾಕಿದ್ದಾನೆ. ಅದು ಆ್ಯಕ್ಚುಲಿ ರಾಜಕಾರಣಿ ಮೇಲೆ ಹಾಕಿ ಅವ್ರು ರಾಜಕಾರಣಿಗಳು ಹೋಗ್ಬೇಕು, ಅದು ಏನು ಅದೆಲ್ಲ ಬಿಟ್ಟು ಈಗ ನಮ್ಮ ಮೇಲೆ ಹಾಕಿದ್ದಾನೆ. ಅದಕ್ಕೆ ನಾವೇನಂತ ಕೇಳ್ತೇವೆ ಅಂದರೆ, ರಾಜಕಾರಣಿಗಳೇ ನೀವು ಉಳಿದಿರಪ್ಪ, ನಮ್ಮನ್ನ ಸ್ವಲ್ಪ ಉಳಿಸ್ರಿ. ಈಗ ನೀವು ಅದು ವಿಧಾನಸೌಧದಾಗ ಯಜ್ಞ ತೋಡ್ದಂಗೆ ತೋಡಿ ನೀವು ಬೇಕಾದೊಟ್ಟು ಗಳಿಸ್ಕೊಂಡ್ರಿ, ನಾವು ನಿಮ್ಗೆ ಅನ್ನ ಹಾಕ್ತೀವಿ, ಅನ್ನ ಹಾಕೋದಕ್ಕೆ ನೀವು ಸ್ವಲ್ಪ ಬೆಲೆ ಕೊಟ್ಟು ನಮ್ಮನ್ನು ಸ್ವಲ್ಪ ಉಳಿಸ್ರಿ ಅಂತ ನಾವು ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ನಾವು ಮೆಮೊರಂಡಮ್ ಕೊಡ್ತಾ ಇದ್ದೀವಿ. ಬೆಳೆ ಹಾನಿ ಸಂಬಂಧ ಅಧಿಕಾರಿಗಳ ನಿರ್ಲಕ್ಷ್ಯ, ಸೂಕ್ತ ಬೆಂಬಲ ಬೆಲೆ ಹಾಗೂ ಬೆಳೆ ನಷ್ಟ ಪರಿಹಾರಕ್ಕಾಗಿ ಆಗ್ರಹಿಸಿ ರಾಯಚೂರಿನಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ವಿವಿಧ ರೈತ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ವು. ಇಷ್ಟೆಲ್ಲ ಆದ್ರೂ ಕೃಷಿ ಇಲಾಖೆ ಅಧಿಕಾರಿಗಳಾಗ್ಲಿ ಇಲ್ಲ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಾಗಲಿ ಹೊಲಗಳಿಗೆ ಭೇಟಿ ನೀಡಿಲ್ಲ ಅಂತ ರೈತರು ಆಕ್ರೋಶ ಹೊರಹಾಕಿದ್ರು. ಆಂಧ್ರದಿಂದ ಕೆಲವು ರೈತರು, ಯಾಕಂದ್ರೆ ನಮ್ಮ ಬಗಲಾಗೆ ತೆಲಂಗಾಣ ಐತೆ, ಅಲ್ಲಿಂದ ರೈತರು ಯೂರಿಯಾ ಹಾಕೊಂಡು ಬಂದರೆ ನಮ್ಮ ಅಲ್ಲಿನ ಸರ್ಕಾರ ಅದನ್ನು ನಿಷೇಧ ಮಾಡಿತು. ಇವತ್ತಿನ ದಿನ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಬೇರೆ ರಾಷ್ಟ್ರದಿಂದ ನಮ್ಮ ಮಾರ್ಕೆಟ್ಗೆ ಹತ್ತಿ ಬರ್ತದಲ್ಲ, ಆ ಹತ್ತಿಯನ್ನು ನಿಷೇಧ ಮಾಡಲಿ ಅಂತ ನಾವು ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತೇವೆ. ಅದೇನೇ ಇರಲಿ, ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಬೆಳೆ ಹಾನಿ ಪ್ರದೇಶದ ಜೊತೆ ರೋಗಗ್ರಸ್ತ ಬೆಳೆಯನ್ನ ಪರಿಶೀಲನೆ ಮಾಡಿ ಸೂಕ್ತ ಪರಿಹಾರ ಕೊಡಿಸೋ ಕೆಲಸ ಮಾಡಬೇಕಿದೆ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.